ಈ ರಾಜ್ಯದಾದ್ಯಂತ ಇವತ್ತು ಡೆಂಗ್ಯೂ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಆತಂಕದ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಮೈಸೂರಲ್ಲೂ ಕೂಡ ಜನರು ಇವತ್ತು ಆತಂಕಕ್ಕೆ ಒಳಗಾಗಿದ್ದಾರೆ. ಡೆಂಗ್ಯೂ ಪ್ರಕರಣಗಳು ಸಾಕಷ್ಟು ಆಗ್ತಾ ಇರ್ತಕ್ಕಂಥದ್ದು. ಮತ್ತು ಮೈಸೂರಲ್ಲಿ ಸ್ವತಃ ಒಬ್ಬ ಹೆಲ್ತ್ ಇನ್ಸ್ಪೆಕ್ಟ್ರು ಡೆಂಗ್ಯೂ ಪ್ರಕರಣದಿಂದ ಸಾವಾಗಿರ್ತಕ್ಕಂಥದ್ದು ಕೂಡ ಸಾಬೀತಾಗಿದೆ. ಇಷ್ಟೆಲ್ಲದರ ಮಧ್ಯೆ ನಾನು ನಗರ ಪಾಲಿಕೆಗೆ ಏನು ಒತ್ತಾಯ ಮಾಡ್ತೀನಿ ಅಂದರೆ, ನೀವು ಮೈಸೂರು ನಗರಕ್ಕೆ ಸಂಬಂಧಪಟ್ಟಂತೆ ಒಂದು ಟಾಸ್ಕ್ ಫೋರ್ಸನ್ನು ಮಾಡಬೇಕು. ಟಾಸ್ಕ್ ಫೋರ್ಸ್ ಮಾಡೋ ಮುಖಾಂತರ ಎಲ್ಲ ಚರಂಡಿಗಳನ್ನು ಕ್ಲೀನ್ ಮಾಡಬೇಕು. ಎಲ್ಲೂ ನೀರು ನಿಲ್ತ್ಕೊಳ್ಳೋದ ರೀತಿಯಲ್ಲಿ ಅದನ್ನು ಮಾಡಬೇಕು. ಮತ್ತು ಎಲ್ಲ ಕಡೆಯೂ ಕೂಡ ಔಷಧಿಗಳನ್ನು ಸಿಂಪಡಿಸುವಂಥದ್ದಾಗಬೇಕು. ಸೊಳ್ಳೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು, ಈಗಾಗಲೇ ಕೈಗೊಳ್ಳಬೇಕಾಗಿತ್ತು. ಇದು ಯಾವುದನ್ನು ಮಾಡದೆ ಇವತ್ತು ತಾತ್ಸಾರ ಮನೋಭಾವದಲ್ಲಿ ಇವತ್ತು ಅಧಿಕಾರಿಗಳು ಕೂತಿದ್ದಾರೆ. ಇದರಿಂದ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತದೆ, ಸಾವು ನೋವುಗಳಿಗೆ ದಾರಿ ಆಗ್ತಾಯಿದೆ. ಕೂಡಲೇ ಎಚ್ಚೆತ್ಕೋಬೇಕು, ಒಂದು ಟಾಸ್ಕ್ ಫೋರ್ಸನ್ನು ಮಾಡಬೇಕು, ಒಂದು ತಂಡ ಮಾಡಬೇಕು. ಮತ್ತು ವಿಶೇಷವಾಗಿ ಇವತ್ತು ಲೇಬರ್ಸ್ಗಳನ್ನ, ಕಾರ್ಮಿಕರನ್ನ ತಾತ್ಕಾಲಿಕವಾಗಿ ಹೈರ್ ಮಾಡಬೇಕು. ಮಾಡಿ ಎಲ್ಲ ಮೈಸೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಚರಂಡಿಗಳನ್ನು ಕ್ಲೀನ್ ಮಾಡಬೇಕು. ನೀರು ನಿಂತ್ಕೊಳ್ಳೋ ರೀತಿಯಲ್ಲಿ ನಿಲ್ಲದೆ ರೀತಿಯಲ್ಲಿ ಮಾಡಬೇಕು. ಮತ್ತು ಮೈಸೂರು ಎಲ್ಲ ಕಡೆ ಅಲ್ಲಲ್ಲೇ ಕಸಗಳು ಬಿದ್ದಿದೆ. ಇವತ್ತು ಜನರಿಗೆ ಕಸವನ್ನು ನೋಡಿದ ತಕ್ಷಣ ಎಲ್ಲೋ ಒಂದು ಕಡೆ ಡೆಂಗ್ಯೂ ಸೊಳ್ಳೆಗಳು ಬರ್ತದೆ ಅಂತಕ್ಕಂಥ ಭಾವನೆ ಇದೆ, ಆತಂಕ ಇದೆ. ಹಾಗಾಗಿ ಇಡೀ ಮೈಸೂರು ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋ ಅಂಥದ್ದು, ಔಷಧಿಗಳನ್ನ ಸಿಂಪಡಣೆಯನ್ನು ಮಾಡೋವಂಥದ್ದು, ಮತ್ತು ಜನರಿಗೆ ಅವೇರ್ನೆಸ್ ಮೂಡಿಸೋದು, ಇವೆಲ್ಲ ಕೆಲಸಗಳನ್ನು ಕೂಡ ಇವತ್ತು ಪಾಲಿಕೆ ಮುಂಜಾಗ್ರತೆ ಕ್ರಮವಾಗಿ ಇವೆಲ್ಲವನ್ನು ಕ್ರಮ ಕೈಗೊಳ್ಳಬೇಕು. ನೀವು ಇಲ್ಲಿ ತನಕ ಯಾವುದೇ ರೀತಿಯಾದಂಥ ಕ್ರಮವನ್ನು ವಹಿಸಿಲ್ಲ. ಇವತ್ತೇ ಇವೆಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು, ಕೂಡಲೇ ಕ್ರಮವನ್ನು ವಹಿಸಬೇಕು ಅಂತೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ. ಮುಖ್ಯಮಂತ್ರಿಗಳು ತವರು ಜಿಲ್ಲೆಯಲ್ಲಿ ಈ ರೀತಿ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸಿದ್ದಾರೆ, ಬೇರೆ ಜಿಲ್ಲೆಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇವತ್ತು ಮೈಸೂರಲ್ಲಿ ಈ ರೀತಿಯಾದಂಥ ತಾತ್ಸಾರ ಮನೋಭಾವದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ. ಇಲ್ಲಿ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ಕೂಡ ಒಂದು ತಲೆ ತಗ್ಗಿಸುವಂಥ ಕೆಲಸ. ಹಾಗಾಗಿ ಕೂಡಲೇ ಈಗಲಾದರೂ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು. ಜನರು ಏನು ಆತಂಕದಿಂದ ಇದ್ದಾರೆ ಅದನ್ನು ದೂರ ಮಾಡೋವಂಥ ಕೆಲಸವನ್ನು ಪಾಲಿಕೆ ಅಧಿಕಾರಿಗಳು ಹೊರಗಡೆ ಬಂದು ಕೆಲಸ ಮಾಡೋವಂಥದ್ದಾಗಬೇಕು. ಇದು ಅವರು ಯಾವುದೇ 24 ಗಂಟೆನೂ ಕೂಡ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇವತ್ತಿದೆ. ಆ ರೀತಿಯಲ್ಲಿ ಒಂದು ಫೋರ್ಸಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಮೈಸೂರು ನಗರ ಜನರ ಆತಂಕವನ್ನು ದೂರ ಮಾಡಿಸ್ಬೇಕಾಗಿದೆ. ಚಿಕಿತ್ಸಾ ವೆಚ್ಚದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಗರ ವ್ಯಾಪ್ತಿನಲ್ಲಿ ಅದಕ್ಕೇನಾದ್ರು ಒಂದು ಗೈಡ್ಲೈನ್ಸ್ ಮಾಡಬೇಕಾ ಪಾಲಿಕೆ? ನೋಡಿ, ಇವತ್ತು ಸೊಳ್ಳೆ ಜಾಸ್ತಿ ಆಗ್ತಾಯಿದೆ ಅಂದರೆ ಅದು ಪಾಲಿಕೆಯ ಜವಾಬ್ದಾರಿ. ಪಾಲಿಕೆ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿದ್ರೆ, ಸ್ವಚ್ಛತೆಯನ್ನು ಮಾಡಿದ್ರೆ ಸೊಳ್ಳೆಗಳು ಜಾಸ್ತಿ ಉತ್ಪತ್ತಿ ಆಗೋದಿಲ್ಲ. ಸೊ ಇವತ್ತು ಯಾವುದೇ ಪ್ರಕರಣಗಳು ದಾಖಲಾದರೂ ಕೂಡ ಅಥವಾ ಸಾವು ನೋವು ಆದರೂ ಕೂಡ ನಾನು ನೇರ ಆರೋಪ ಮಾಡ್ತೀನಿ, ಇದು ಪಾಲಿಕೆಯ ಜವಾಬ್ದಾರಿ. ಪಾಲಿಕೆ ಹೊಣೆಯನ್ನು ಹೊರಬೇಕಾಗ್ತದೆ. ಯಾಕೆಂದರೆ ನಿಮ್ಮ ಸ್ವಚ್ಛತೆ ಮಾಡಬೇಕಾಗಿರ್ತಕ್ಕಂಥದ್ದು ಪಾಲಿಕೆಯ ಕರ್ತವ್ಯ ಇದೆ. ಹಾಗಾಗಿ ಇದರ ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಇದೆ.